Hello friends, welcome to my channel. Let's explore learning together. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು NIRF ರ್ಯಾಂಕಿಂಗ್ಸ್ 2025 ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಓಕೆ, NIRF ಇದರ ಫುಲ್ ಫಾರ್ಮ್ ಏನು? NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಇದರ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. NIRF ಅಂದರೆ ಏನು? NIRF ಇದನ್ನು 2015ರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂದರೆ ಶಿಕ್ಷಣ ಸಚಿವಾಲಯ ಆರಂಭಿಸಿದ ಯೋಜನೆಯಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಪ್ರತಿ ವರ್ಷ ಭಾರತದಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಅದರ ಶ್ರೇಯಾಂಕ ಅಂದರೆ ರ್ಯಾಂಕನ್ನು ಏನು ಮಾಡುತ್ತೆ, ಇದು ಪ್ರಕಟಣೆ ಮಾಡುತ್ತೆ. ವರ್ಷ ಇದು ಶಿಕ್ಷಣ ಸಂಸ್ಥೆಗಳ ರ್ಯಾಂಕನ್ನು ಪ್ರಕಟಣೆ ಮಾಡುವ ಕೆಲಸವನ್ನು ಮಾಡುತ್ತೆ. ಇದನ್ನು 2015ರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಆರಂಭಿಸಿದ ಒಂದು ಯೋಜನೆಯಾಗಿದೆ. ಸೊ ಈ NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕ್ ಫ್ರೇಮ್ವರ್ಕ್ ಏನಿದೆ, ಇದು ಯಾವುದ್ರ ಬೇಸಿಸ್ ಮೇಲೆ ರ್ಯಾಂಕನ್ನು ಪ್ರೊವೈಡ್ ಮಾಡುತ್ತೆ ಇನ್ಸ್ಟಿಟ್ಯೂಷನ್ನಿಗಾಯಿತು ಅಥವಾ ಯೂನಿವರ್ಸಿಟಿಗೆ. ಇದಕ್ಕೆ ಸಮ್ ಪ್ಯಾರಾಮೀಟರ್ಸ್ ಅಥವಾ ಮಾನದಂಡಗಳಿವೆ. ಆ ಮಾನದಂಡಗಳು ಯಾವ್ಯಾವು ಅಂತಂದರೆ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್, ಬೋಧನೆ, ಕಲಿಕೆ ಮತ್ತು ಸಂಪನ್ಮೂಲಗಳು, ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್, ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸ, ಗ್ರ್ಯಾಜುಯೇಷನ್ ಔಟ್ಕಮ್, ಪದವಿ ಫಲಿತಾಂಶಗಳು, ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ, ವ್ಯಾಪ್ತಿ ಮತ್ತು ಸಮಾನತೆ, ಪರ್ಸೆಪ್ಷನ್, ಪ್ರತಿಷ್ಠೆ ಮತ್ತು ಅಭಿಪ್ರಾಯ. ಇವು ಏನೇನು ಮಾನದಂಡಗಳಿದೆ ಇದರ ಬೇಸಿಸ್ ಮೇಲೆ ಏನು ಮಾಡುತ್ತೆ, ಇವು ವಿವಿಧ ಭಾರತದಲ್ಲಿರುವ ಸಂಸ್ಥೆಗಳಿಗೆ ರ್ಯಾಂಕ್ ಅಥವಾ ಶ್ರೇಣಿಗಳನ್ನು ನೀಡುತ್ತದೆ. ಇಂಪಾರ್ಟೆನ್ಸ್ ಅಥವಾ ಇದರ ಮಹತ್ವ ಏನು ಮಹತ್ವ ಇದರದ್ದು? ಇದು ಹೆಲ್ಪ್ ಸ್ಟೂಡೆಂಟ್ಸ್ ಟು ಚೂಸ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್. ವಿದ್ಯಾರ್ಥಿಗಳಿಗೆ ಉತ್ತಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯನ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಎನ್ಕರೇಜ್ ಕಾಂಪಿಟೇಷನ್ ಅಮಾಂಗ್ ಇನ್ಸ್ಟಿಟ್ಯೂಷನ್ಸ್. ಸಂಸ್ಥೆಗಳ ಮಧ್ಯೆ ಒಂದು ಆರೋಗ್ಯಕರವಾದ ಸ್ಪರ್ಧೆಯನ್ನು ಏರ್ಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರಮೋಟ್ಸ್ ಕ್ವಾಲಿಟಿ ಟೀಚಿಂಗ್, ಗುಣಮಟ್ಟದ ಬೋಧನೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮತ್ತು ಸಂಶೋಧನೆ ಅಥವಾ ರಿಸರ್ಚನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಇದನ್ನು ಜಾರಿಗೆ ತಂದಿದ್ದಾರೆ. ಇವಾಗ ರೀಸೆಂಟಾಗಿ NIRF 2025ರಲ್ಲಿ ಟಾಪ್ 10 ಇನ್ಸ್ಟಿಟ್ಯೂಷನ್ಸ್ಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಟಾಪ್ 10 ಸಂಸ್ಥೆಗಳು ಯಾವ್ಯಾವು ಅಂತ ನೋಡೋಣ. ಟಾಪ್ ಫಸ್ಟಲ್ಲಿರೋದು IIT ಮದ್ರಾಸ್, ಸೆಕೆಂಡಲ್ಲಿ IIC ಬೆಂಗಳೂರು, ಥರ್ಡ್ IIT ಬಾಂಬೆ, ಫೋರ್ತ್ IIT ದಿಲ್ಲಿ, ಫಿಫ್ತ್ IIT ಕಾನ್ಪುರ್, ಸಿಕ್ಸ್ತ್ IIT ಖರಗ್ಪುರ್, ಸೆವೆಂತ್ IIT ರೂರ್ಕಿ, ಏಯ್ತ್ ಏಮ್ಸ್ ದಿಲ್ಲಿ, ನೈನ್ತ್ JNU ದಿಲ್ಲಿ, 10th BHU ಅಂದರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಸೊ ಇದೆಲ್ಲ ಏನು ಟಾಪ್ 10 ಇಂಡಿಯಾದಲ್ಲಿರುವಂತಹ ಟಾಪ್ 10 ಇನ್ಸ್ಟಿಟ್ಯೂಷನ್ಸ್ಗಳು ಈ ವರ್ಷ ಬಿಡುಗಡೆ ಆಗಿರೋವಂಥದ್ದು. ಯಾರಿಂದ? NIRFಿಂದ. ಸೊ ಅದೇ ರೀತಿ ಟಾಪ್ 10 ಕಾಲೇಜಸ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದೆ. ಒಂದೊಂದೇ ಕಾಲೇಜಸ್ ನೋಡ್ತಾ ಹೋಗೋಣ. ಟಾಪ್ 1ನಲ್ಲಿ ಹಿಂದೂ ಕಾಲೇಜ್ ದಿಲ್ಲಿ ಇದೆ, ಟಾಪ್ 2ನಲ್ಲಿ ಮಿರಾಂಡಾ ಹೌಸ್ ದಿಲ್ಲಿ ಇದೆ, 3ನಲ್ಲಿ ಹನ್ಸ್ರಾಜ್ ಕಾಲೇಜ್ ದಿಲ್ಲಿ, 4ರಲ್ಲಿ ಕಿರೋರಿ ಮಾಲ್ ಕಾಲೇಜ್ ದಿಲ್ಲಿ, 5th ಸೈಂಟ್ ಸ್ಟೀಫನ್ಸ್ ಕಾಲೇಜ್ ದಿಲ್ಲಿ, 6th ರಾಮಕೃಷ್ಣ ಮಿಷನ್ ವಿವೇಕಾನಂದ ಸೆಂಟನರಿ ಕಾಲೇಜ್ ಕೋಲ್ಕತ್ತಾ, 7th ಆತ್ಮಾರಾಮ್ ಸನಾತನ ಧರ್ಮ ಕಾಲೇಜ್ ದಿಲ್ಲಿ, 8ರಲ್ಲಿ ಸೆಂಟ್ ಝಾವಿಯರ್ಸ್ ಕಾಲೇಜ್ ಕೋಲ್ಕತ್ತಾ, 9ರಲ್ಲಿ PSGR ಕೃಷ್ಣಾಮಲ್ ವುಮೆನ್ಸ್ ಕಾಲೇಜ್ ಕೊಯಂಬತ್ತೂರು, 10ನೇ ಪ್ಲೇಸಲ್ಲಿ PSG ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕೊಯಂಬತ್ತೂರು. ಸೊ ಈ ರೀತಿ ಶ್ರೇಣಿಗಳನ್ನು ಕೊಡುತ್ತಾ ಹೋಗ್ತದೆ. ಈ ಶ್ರೇಣಿಗಳನ್ನು ಕೊಡೋದ್ರಿಂದ ಪ್ರಯೋಜನಗಳೇನಾಗುತ್ತೆ? ವಾಟ್ ಈಸ್ ದ ಬೆನಿಫಿಟ್ ಆಫ್ ಗಿವಿಂಗ್ ದಿಸ್ ರ್ಯಾಂಕಿಂಗ್ ಬೈ ದ NIRF? ಏನಂತಂದರೆ ಟ್ರಾನ್ಸ್ಪರೆನ್ಸಿ ಇನ್ ಹೈಯರ್ ಎಜುಕೇಷನ್. ಇದು ಉನ್ನತ ಶಿಕ್ಷಣದಲ್ಲಿ ಪಾರದರ್ಶಕತೆಯನ್ನು ತೋರಿಸ್ಕೊಡುತ್ತೆ. ಮತ್ತು ಐಡೆಂಟಿಫೈಸ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಏರಿಯಾ. ಆ ಸಂಸ್ಥೆಗಳಲ್ಲಿರುವಂತಹ ಬಲ ಮತ್ತು ದುರ್ಬಲತೆಗಳನ್ನು ಪತ್ತೆ ಹಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ರ್ಯಾಕ್ಟ್ ಫಂಡಿಂಗ್ ಮತ್ತು ಪ್ಲೇಸ್ಮೆಂಟ್ಸು. ಹೂಡಿಕೆ ಮಾಡೋದಕ್ಕೆ, ಸಹಕಾರ ಮಾಡೋದಕ್ಕೆ, ನೇಮಕಾತಿ ಮಾಡೋದಕ್ಕೆ ಇದೇನು ಮಾಡುತ್ತೆ? ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಆಕರ್ಷಣೆ ಮಾಡುತ್ತೆ. ಸೊ ದೀಸ್ ಆರ್ ಆಲ್, ಇವೆಲ್ಲ NIRF ಬಗ್ಗೆ ಇರುವಂತಹ ಮುಖ್ಯ ವಿಷಯಗಳು. ಥ್ಯಾಂಕ್ ಯು.